ನವರಾತ್ರಿಯ 5ನೆಯ ದಿನ ಪೂಜಿಸುವಂಥ ದೇವಿಯ ರೂಪ ಸ್ಕಂದಮಾತಾ. ಸ್ಕಂದನ ತಾಯಿಯೇ ಸ್ಕಂದಮಾತಾ. ಸ್ಕಂದನನ್ನು ಕಾರ್ತಿಕೇಯ ಎಂದು ಕೂಡ ಕರೆಯುತ್ತಾರೆ. ಕಾರ್ತಿಕೇಯನ ತಾಯಿಯ ರೂಪವೇ ಸ್ಕಂದಮಾತೆ. ಈ ದೇವಿಯನ್ನು ನವರಾತ್ರಿಯ 5ನೆಯ ದಿನ ವಿಶೇಷವಾಗಿ ಆರಾಧನೆ ಮಾಡಲಾಗತ್ತೆ. ಸ್ಕಂದಮಾತೆಯು 4 ತೋಳುಗಳನ್ನು 3 ಕಣ್ಣುಗಳನ್ನು ಹೊಂದಿದ್ದಾಳೆ. ಸಿಂಹ ಆಕೆಯ ವಾಹನ. ಆಕೆಯ ಒಂದು ಕೈ ಭಯವನ್ನು ಹೋಗಲಾಡಿಸುವ ಅಭಯ ಹಸ್ತವನ್ನ ತೋರಿಸಿದ್ರೆ, ಇನ್ನೊಂದು ಕೈ ಮಗ ಸ್ಕಂದನ ಶಿಶುರೂಪವನ್ನ ತೊಡೆಯ ಮೇಲೆ ಇರಿಸಿಕೊಂಡು ಲಾಲನೆ ಪಾಲನೆಯಲ್ಲಿ ತೊಡಗಿರುವಂತೆ ತಾಯಿ ಕಾಣಿಸಿಕೊಳ್ತಾಳೆ. ಇನ್ನು ಆಕೆಯ ಉಳಿದೆರಡು ಕೈಗಳಲ್ಲಿ ಕಮಲದ ಹೂಗಳನ್ನ ಹಿಡಿದಿರುವಂತೆ ತೋರುತ್ತಾಳೆ ತಾಯಿ ಸ್ಕಂದಮಾತೆ. ದೇವಿಯನ್ನು ಪಾದಮಸಾನಿ ಎಂದು ಕೂಡ ಕರೆಯಲಾಗಿದೆ. ಇನ್ನು ಭಕ್ತರಿಗೆ ಮೋಕ್ಷವನ್ನು, ಸಿದ್ಧಿಯನ್ನು, ಶಕ್ತಿಯನ್ನು, ಸಮೃದ್ಧಿಯನ್ನು, ಸಂಪತ್ತನ್ನು ತಾಯಿ ಸ್ಕಂದಮಾತಾ ನೀಡುತ್ತಾಳೆ. ಅವಳನ್ನ ಪೂಜಿಸಿದರೆ ಅಕ್ಷರವಿಲ್ಲದವರಿಗೂ ವಿದ್ಯೆ ಇಲ್ಲದವರಿಗೂ ಕೂಡ ಸಾಕಷ್ಟು ಬುದ್ಧಿವಂತಿಕೆಯನ್ನ ನೀಡುವಂಥ ದೇವಿ ಭಕ್ತರ ಎಲ್ಲ ಆಸೆಗಳನ್ನ ಪೂರೈಸುವಂಥ ಜೀವದಾಯಿನಿಯಾಗಿದ್ದಾಳೆ. ಪಂಚಭೂತಗಳಿಂದ ಅವ್ಯಕ್ತನಾದ ಮನುಷ್ಯನು ತನ್ನ ಇಂದ್ರಿಯ ನಿಗ್ರಹವನ್ನು ಸಾಧಿಸಲು ಈ ಸ್ಕಂದಮಾತೆ ದೇವಿಯನ್ನು ಆರಾಧನೆ ಮಾಡಲೇಬೇಕು. ಲೌಕಿಕ ಬಂಧನದಿಂದ ಮುಕ್ತಿ ಹೊಂದಿ ಏಕಮುಖದಿಂದ ಭಕ್ತಿಯಿಂದ ಪೂಜಿಸಿದ್ರೆ ಆಕೆ ಆಶೀರ್ವಾದ ಮಾಡುತ್ತಾಳೆ ಹಾಗೂ ಭಕ್ತರು ಬೇಡಿದ ಎಲ್ಲ ಅಭೀಷ್ಟಗಳನ್ನು ತಾಯಿ ಸ್ಕಂದಮಾತೆ ಪೊರೆಯುತ್ತಾಳೆ. ಇನ್ನು ಸ್ಕಂದಮಾತೆಯು ಸಂತಾನಪ್ರದಳೂ ಆಗಿದ್ದಾಳೆ. ತನ್ನನ್ನು ನಂಬಿ ಬರುವ ಪೂಜಿಸುವ ಸಜ್ಜನರಿಗೆ ಉತ್ತಮ ಸಂತಾನ ಭಾಗ್ಯವನ್ನ ಕೊಡುವವಳು ತಾಯಿ ಸ್ಕಂದಮಾತೆ. ನವರಾತ್ರಿಯ ವಿಶೇಷ ಪರ್ವಕಾಲದಲ್ಲಿ ತಾಯಿ ಸ್ಕಂದಮಾತೆಯನ್ನ ಈ ಮಂತ್ರದಿಂದ, ಈ ಶ್ಲೋಕದಿಂದ ಪೂಜಿಸಬಹುದಾಗಿದೆ. ಹೀಗಿದೆ ಆ ಶ್ಲೋಕ. ಸಿಂಹಾಸನಗತ ನಿತ್ಯಂ ಪದ್ಮಾಂಚಿತಾ ಕರದ್ವಯ ಶುಭದಸ್ತು ಸದಾ ದೇವಿ ಸ್ಕಂದಮಾತಾ ಯಶಸ್ವಿನಿ. ಸಿಂಹವಾಹಿನಿ ದೇವಿಯೇ, 2 ಕರಗಳನ್ನು ಕೈ ಜೋಡಿಸಿ ನಿನಗೆ ಭಕ್ತಿಯಿಂದ ನಮಸ್ಕರಿಸುತ್ತೇನೆ. ಸರ್ವದಾ ನನಗೆ ಶುಭವನ್ನೇ ಉಂಟುಮಾಡು, ಯಶಸ್ಸನ್ನು ನೀಡು ಎಂದು ತಾಯಿಯನ್ನು ಪ್ರಾರ್ಥಿಸುವ ಮಂತ್ರ ಇದಾಗಿದೆ.